ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಕ್ಲೈಮ್ಯಾಕ್ಸ್ ಅದ್ಭುತವಾಗಿದೆ. ಯಾರು ಅದನ್ನ ಎಕ್ಸ್ಪೆಕ್ಟ್ ಮಾಡಿರ್ತಂತ ಹೇಳಿ ಅಷ್ಟು ಲಾಸ್ಟ್ 30 ಮಿನಿಟ್ಸ್ ಅಂತೂ ಮೈ ರೋಮಾಂಚನ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಪಾರ್ಟ್ ತುಂಬಾ ಚೆನ್ನಾಗಿದೆ. ಎರಡು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನೋಡ್ಬೇಕು ಮತ್ತೆ ಮತ್ತೆ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸೂಪರ್ ಸರ್. ನೆಕ್ಸ್ಟ್ ಇಂಟರ್ವಲ್ ಮೇಲೆ ಒಂದು ಟ್ವಿಸ್ಟ್ ಇದೆ ಸರ್. ಅದೊಂದು ಟ್ವಿಸ್ಟ್ ಹೇಳಲ್ಲ, ಬಂದು ನೋಡ್ಬೇಕು. ಆಮೇಲೆ ಹೊಸ ದೈವನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ನೆಕ್ಸ್ಟ್ ಲೆವೆಲ್ ಇದೆ ಸರ್. ತುಂಬಾ ಚೆನ್ನಾಗಿತ್ತು. ಎಲ್ಲರೂ, ಪ್ರತಿಯೊಬ್ಬ ಕನ್ನಡಿಗ, ಪ್ರತಿಯೊಬ್ಬ ಭಾರತೀಯ, ಪ್ರತಿಯೊಬ್ಬ ಎಲ್ಲರೂ ನೋಡ್ಬೇಕಂತ ಮೂವಿ. ತುಂಬಾ ಚೆನ್ನಾಗಿದೆ. ಆಸಮ್ ಮೂವಿ, ಸೂಪರ್ ಆಕ್ಟಿಂಗ್, ಸೂಪರ್ ಸರ್, ಸೂಪರ್ ಆಗಿದೆ. ಸರ್ ತುಂಬಾ ಸಕ್ಕತ್ತಾಗಿದೆ ಸರ್. ನಾನು ಫಸ್ಟ್ ನೋಡಿದೀನಿ, ಅದಕ್ಕಿಂತ ಇದು 100 ಪಟ್ಟು ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಆಗಿದೆ ಸರ್. ಮತ್ತೆ ಸಿಗುತ್ತೆ ಸರ್. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇಂಟರ್ವಲ್ ಆದ್ಮೇಲೆ ಇನ್ನ ಚೆನ್ನಾಗಿದೆ, ಕ್ಯೂರಿಯಸ್ ಇದೆ ಅಂಡ್ ಸಸ್ಪೆನ್ಸ್ ಇದೆ. ಲಾಸ್ಟ್ ತನಕ ತುಂಬಾ ಚೆನ್ನಾಗಿದೆ. ಲಾಸ್ಟ್ ಫೈಟ್ ತುಂಬಾ ಇಷ್ಟ ಆಯ್ತು. ಸೇಮ್ ಕಾಂತಾರ 1 ಅಲ್ಲಿ ಹೆಂಗೆ ಲಾಸ್ಟ್ ಅಲ್ಲಿ ಎಲ್ಲ ಗೊತ್ತಾಗುತ್ತೋ, ಸೇಮ್ ಟು ಸೇಮ್ ಇದ್ರಲ್ಲೂ ಕೂಡ ಫುಲ್ ಕ್ಯೂರಿಯಸ್. ಫುಲ್ ಸಿನಿಮಾ ಕುತ್ಕೊಂಡು ನೋಡ್ಬೇಕು. ಅದ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅವ್ರದ್ದೇ ಟ್ವಿಸ್ಟ್ ಇರೋದು. ರುಕ್ಮಿಣಿ ಇಷ್ಟ ಆಗ್ತಾರೆ. ಅವ್ರ ಆಕ್ಟಿಂಗ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅವ್ರ ಪರ್ಫಾರ್ಮೆನ್ಸ್ ವೈಸ್ ತುಂಬಾ ಚೆನ್ನಾಗಿದೆ. ಇಡೀ ಸಿನಿಮಾನೇ ಇಷ್ಟ ಆಯ್ತು ಸರ್. ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಂತೂ ಈಗಲೂ ಆ ರೋಮಾಂಚನ ಏನಾಯ್ತು ಅದಿನ್ನೂ ನಾನು ವೈಬ್ರೇಷನ್ ಫೀಲ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ಸಿನಿಮಾ. ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ. ಎಲ್ಲರ ಆಕ್ಟಿಂಗ್ ಸೂಪರ್ ಆಗಿದೆ. ರಿಷಬ್ ಸರ್, ರುಕ್ಮಿಣಿ ವಸಂತ್ ಅವ್ರದ್ದು ಪ್ರತಿಯೊಬ್ರು ಬಹಳ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಎಸ್ಪೆಷಲಿ ಕ್ಯಾಮ್ರಾ ವರ್ಕ್, ಲೈಟಿಂಗ್ ಪ್ರತಿಯೊಂದು ಅದ್ಭುತವಾಗಿದೆ. ಆ ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಗೋಸ್ಕರ ಬಂದು ಥಿಯೇಟರ್ ಸಿನಿಮಾ ಅದ್ಭುತವಾಗಿತ್ತು. ಅದೇ ಏನ್ ಇಷ್ಟ ಆಗ್ಲಿಲ್ಲ ಅಂತ ಹೇಳಕ್ ಆಗ್ಲಿಲ್ಲ. ಹೇಗೆ ಬಾಹುಬಲಿ ಆಂಧ್ರದಲ್ಲಿ ಬಂದಿತ್ತೋ ಅದಕ್ಕೆ 2ರಷ್ಟು ನಮ್ ಕಾಂತಾರ ಕರ್ನಾಟಕದಲ್ಲಿ ಅದಕ್ಕೆ ಒಂದು ಅತ್ಯುತ್ತಮ ಶಕ್ತಿ ಮತ್ತೆ ಹುಮ್ಮಸ್ಸು, ಮತ್ತೆ ಹೇಗೆ ಮೂವಿ ನಮ್ಮಲ್ಲಿ ಕನ್ನಡಿಗರಲ್ಲಿ ಮಾಡ್ತಾರೆ ಅನ್ನೋದನ್ನ ರಿಷಬ್ ಶೆಟ್ಟಿ ಅವರು ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಹಿಪ್ಪೆ ಪುರ ಹೇಳ್ತಿದೀವಿ. ಇಟ್ ಇಸ್ ಜಸ್ಟ್ ಮಸ್ಟ್ ವಾಚ್ ಮೂವಿ ಅಂತ ಹೇಳ್ಬೋದು. ರಿಯಲಿ ತುಂಬಾ ಚೆನ್ನಾಗಿದೆ, ಮಸ್ಟ್ ವಾಚ್. ಕನ್ನಡಿಗರು ಎಲ್ಲರೂ ನೋಡ್ಲೇಬೇಕು ಇದನ್ನ. ಅವ್ರ ಆಕ್ಟಿಂಗ್ ಹೇಳೋಷ್ಟು ದೊಡ್ಡವಳಲ್ಲ, ಬಟ್ awesome. ಒಂಥರ ಲಿಟಲ್ ಗೂಸ್ ಬಂಪ್ಸ್ ಮೂಮೆಂಟ್ ಆಗಿತ್ತು. ಅಂಡ್ ಇಟ್ ಇಸ್ ಟೂ ಗುಡ್ ಅಂಡ್ ಮಸ್ಟ್ ವಾಚ್. ತುಂಬಾ ಚೆನ್ನಾಗಿದೆ. ಲಾಸ್ಟ್ ಮೂವಿನ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ. ಜಾಸ್ತಿ ಬಜೆಟ್ ಆದ್ರೂ ಅದನ್ನ ಯೂಸ್ ಮಾಡಿ VFX ಎಲ್ಲ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ. ಡಸಂಟ್ ಲುಕ್ ಫೇಕ್, ಬಟ್ ಸಾಂಗ್ ಎವ್ರಿಥಿಂಗ್ ಇಸ್ ನೈಸ್. ಫಿಲ್ಮ್ ಮೇಕಿಂಗ್ ಎವ್ರಿಥಿಂಗ್, ಲಿಟಲ್ ಗೂಸ್ ಬಂಪ್ಸ್ ಇನ್ ದ ಫಿಲ್ಮ್. ಎಲ್ಲರೂ ಬರ್ಬೇಕು. ಮಸ್ಟ್ ವಾಚ್ ಮೂವಿ, ಎಲ್ರು ಒಂದ್ಸಲಿ ನೋಡ್ಲೇಬೇಕು. ಇದೊಂದು ಜಸ್ಟ್ ಒಂದು ಮೂವಿ ಅಲ್ಲ, ಇದೊಂದು ಎಕ್ಸ್ಪೀರಿಯನ್ಸ್. ಎಲ್ಲರೂ ಬಂದು ಇದು ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು. ಕ್ಲೈಮ್ಯಾಕ್ಸ್ ರಿಯಲಿ ಲಾಟ್ ಆಫ್ ಗೂಸ್ ಬಂಪ್ಸ್. ಸೂಪರ್. ಇನ್ನೇನು ಹೇಳಕ್ ಆಗಲ್ಲ. ಅವ್ರ ಆಕ್ಟಿಂಗ್ ಎಷ್ಟು ನ್ಯಾಚುರಲ್ ಆಗಿ ತೋರಿಸಿದ್ದಾರೆ. ಅದು ಆಕ್ಟಿಂಗ್ ಅನ್ನೇ ಹೇಳಕ್ ಆಗಲ್ಲ. ಆ ಟ್ಯಾಲೆಂಟ್ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ತುಂಬಾ ಚೆನ್ನಾಗಿದೆ. ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ಥಿಯೇಟರ್ ಅಲ್ಲೇ ನೋಡ್ಬೇಕು. ಪ್ರೀವಿಯಸ್ ಮೂವಿಗಿಂತ ಇದಿನ್ನೂ ಸೂಪರ್ ಆಗಿದೆ. ಕ್ಲೈಮ್ಯಾಕ್ಸ್ ಗೋಸ್ಕರ ಕಾಯ್ಬೇಕು, ಮತ್ತೆ ಫುಲ್ ಫ್ಯಾಮಿಲಿ ಜೊತೆ ಬರ್ಬೇಕು. ಸೌಂಡ್ ಇಂದ ಡೈಲಾಗ್, ಸ್ಟೋರಿ ಲೈನ್, ಎವ್ರಿಥಿಂಗ್ ಇಸ್ ಆನ್ ಪಾಯಿಂಟ್. ಎಲ್ಲರೂ ಬಂದ್ ಕನ್ನಡ ಮೂವಿ ಸಪೋರ್ಟ್ ಮಾಡ್ಬೇಕು. ಲೈಕ್ ಇವಾಗ ಬೇರೆ ಮೂವಿ ನೋಡಿದ್ರೆ ಇಷ್ಟು ವೈಬ್ ಕೊಡಲ್ಲ ನಿಮ್ಗೆ. ಬೀಯಿಂಗ್ ಅ ಟೀನೇಜರ್ ಇಷ್ಟು ವೈಬ್ ಸಿಗೋದು ಒಂದ್ ಮೂವಿಯಿಂದ ತುಂಬಾ ಇಂಪಾರ್ಟೆಂಟ್ ಈ ಜನರೇಷನ್ ಅಲ್ಲಿ. ಸೊ ಎಲ್ಲರೂ ಬಂದ್ ನೋಡ್ಬೇಕು.
ಅವ್ರ ಆಕ್ಟಿಂಗ್, ಬ್ಯೂಟಿ ಮತ್ತೆ ಎಲ್ಲ ಆನ್ ಪಾಯಿಂಟ್ ಆಗಿದೆ. ಡ್ರೆಸ್ಸಿಂಗ್ ಇಂದ ಹಿಡಿದು ಜ್ಯುವೆಲ್ರಿ ಎವ್ರಿಥಿಂಗ್ ಇಸ್ ರಿಯಲಿ ಗುಡ್. ಇಬ್ರು ಚೆನ್ನಾಗಿದ್ದಾರೆ. ಅವ್ರ ಫಸ್ಟ್ ಪಾರ್ಟ್ಗೆ ಫಸ್ಟ್ ರೋಲ್ ಸೂಟ್ ಆಗಿದ್ದಾರೆ, ಇವ್ರು ಈ ರೋಲ್ ಸೂಟ್ ಆಗಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಅಮೇಸಿಂಗ್ ಮೂವಿ. ಈ ತರದ ಮೂವಿ ನೋಡೇ ಇರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಅಮೇಸಿಂಗ್. ಮೂವಿಲಿ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ, ಎವ್ರಿಥಿಂಗ್ ಇಸ್ ಅಮೇಸಿಂಗ್. ಅವಾಗ ಎಲ್ಲ ಮೊಮೆಂಟ್ ಕಂಟಿನ್ಯೂಸ್ ಹಂಗೆ ಇತ್ತು. ಲಾಸ್ಟ್ ಎಂಡಿಂಗ್ ಮೊಮೆಂಟ್ ಇಸ್ ಟೋಟಲಿ ಅಮೇಸಿಂಗ್. ಥ್ಯಾಂಕ್ ಯು. ಮಾತಾಡಕ್ಕೆ ಇಲ್ಲ, ಅದಕ್ಕೆ ಪದಗಳೇ ಇಲ್ಲ. ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ಗೆ ಪದಗಳೇ ಇಲ್ಲ, ಏನು ಹೇಳಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ ಆಕ್ಟಿಂಗ್. ಏನ್ ಹೇಳಿ? ಖಂಡಿತ ಫಿಕ್ಸ್. ನಾವು ಈಗಾಗಲೇ ಆಕ್ಚುಲಿ ವಿ ಆರ್ ವೆರಿ ಪ್ರಿವಿಲೇಜ್ಡ್ ಈ ಒಂದು ಸ್ಪೆಷಲ್ ಸ್ಕ್ರೀನಿಂಗ್ ಬಂದಿದ್ದಕ್ಕೆ. ನಾಳೆಗಾಗ್ಲೇ ಬುಕ್ ಮಾಡ್ಬಿಟ್ಟಿದೀವಿ ನಾವು. ಬಟ್ ಮೇಕಿಂಗ್ ಈಸ್ ಔಟ್ ಆಫ್ ದ ವರ್ಲ್ಡ್ ಸರ್, ಔಟ್ ಆಫ್ ದ ವರ್ಲ್ಡ್. ಈ ತರ ಮೇಕಿಂಗ್ ನಾವು ಇಂಡಿಯನ್ ಸಿನಿಮಾಲೇ ನೋಡಿಲ್ಲ, ಇಂಡಿಯನ್ ಸಿನಿಮಾಲಿ ಈ ಮೇಕಿಂಗ್ ನೋಡಿಲ್ಲ. ಅಂಡ್ ಹ್ಯಾಟ್ಸ್ ಆಫ್ ಟು ಹೊಂಬಾಳೆ ಫಿಲ್ಮ್ಸ್. ಈ ತರ ಒಂದೊಂದು ಮಾಸ್ಟರ್ ಪೀಸ್ ತಗೊಂಡ್ಬರ್ತಾರೆ ಅವರು. ಅಂಡ್ ರಿಷಬ್ ಶೆಟ್ಟಿ ಸರ್, ಹ್ಯಾಟ್ಸ್ ಆಫ್ ಟು ಯು. ಏನ್ ಆಕ್ಟಿಂಗ್ ಸರ್, ಅದು ಗೂಸ್ ಬಂಪ್ಸ್ ಕಂಟಿನ್ಯೂಸ್ ನೋಡಿ ಈಗ್ಲೂ ಆಗ್ತಾ ಇದೆ ನನಗೆ. ಕಂಟಿನ್ಯೂಸ್ ಗೂಸ್ ಬಂಪ್ಸ್ ಇದ್ದೇ ಇತ್ತು ಫಿಲಮ್ ಅಲ್ಲಂತೂ. ಆಲ್ಮೋಸ್ಟ್ ಸೆಕೆಂಡ್ ಹಾಫ್ ಅಲ್ಲಿ ಗ್ರೇಟ್ ಜನ ಬಂದ್ ನೋಡಿ. ಐ ಥಿಂಕ್ ಇದನ್ನ ಬೇರೆ ಲೆವೆಲ್ ತಗೊಂಡ್ ಹೋಗ್ತಾರೆ ಜನ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಯ್. ಸೊ ಮೂವಿ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಪಾರ್ಟ್ ಕಂಪೇರ್ ಮಾಡಿದ್ರೆ ಪಾರ್ಟ್ 2 ಅಲ್ಲಿ ತುಂಬಾ ಎಕ್ಸೈಟಿಂಗ್ ಫೀಚರ್ಸ್ ಇದೆ, ಮತ್ತೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾಟೋಗ್ರಫಿ ಎಲ್ಲ ಚೆನ್ನಾಗಿದೆ. ಅಂಡ್ ಫಸ್ಟ್ ಪಾರ್ಟ್ ಅಲ್ಲಿ ನಮಗೆ ಮ್ಯೂಸಿಕ್ ತುಂಬಾ ಹೈಲೈಟ್ ಆಗಿತ್ತು. ಸೆಕೆಂಡ್ ಪಾರ್ಟ್ ಅಲ್ಲಿ ಫೈಟ್ಸ್ ಮತ್ತೆ ಅವ್ರು ತೋರಿಸಿರೋ ಆಂಬಿಯನ್ಸ್ ಆಗ್ಲಿ ಅದೆಲ್ಲ ತುಂಬಾ ಚೆನ್ನಾಗಿದೆ. ಅಂಡ್ ಮೇ ಬಿ ಪಾರ್ಟ್ 3 ಅಲ್ಲಿ ಏನ್ ಬರುತ್ತೆ ಅಂತ ಎಲ್ಲರೂ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದಾರೆ. ಹೌದು, ಖಂಡಿತ ವೇಟ್ ಮಾಡ್ತಾ ಇದೀವಿ. ಒಂದು ಕನೆಕ್ಷನ್ ಇದೆ ಪಾರ್ಟ್ 1ಗೂ ಪಾರ್ಟ್ 2ಗೂ ಪಾರ್ಟ್ 3ಗೂ. ಸೊ ಎಲ್ಲರೂ ನೋಡಿದ್ರೆ ಗೊತ್ತಾಗುತ್ತೆ ಏನಿದೆ ಅಂತ. ಸೊ ಅವರು ಲಾಸ್ಟ್ ಒಂದು 10 ಮಿನಿಟ್ಸ್ ಅಲ್ಲಿ ಸೇಮ್ ಕಾಂತಾರ 1 ಅಲ್ಲಿ ಹೇಗಿತ್ತು ಹಾಗೆ ಪಾರ್ಟ್ 2 ಅಲ್ಲಿ ಕೂಡ 10 ಮಿನಿಟ್ಸ್ ಅಲ್ಲಿ ಒಂದು ಗಿಮಿಕ್ ಇದೆ, ಒಂದು ಮ್ಯಾಜಿಕ್ ಇದೆ. ಸೊ ಎಲ್ಲರೂ ಅದ್ ನೋಡಿದ್ರೆ ಗೊತ್ತಾಗುತ್ತೆ ಏನದು ಹೈಲೈಟ್ ಅಂತ. ಸೊ ಚೆನ್ನಾಗಿತ್ತು. ಮೇ ಬಿ ಐ ಡೋಂಟ್ ನೋ ಇಫ್ ವಿ ಕ್ಯಾನ್ ರಿವೀಲ್, ಬಟ್ ಇಟ್ ವಾಸ್ ವೆರಿ ನೈಸ್. ಐ ಥಿಂಕ್ ಒನ್ಸ್ ಎವ್ರಿಬಡಿ ವಾಚಸ್ ದೇ ವಿಲ್ ನೋ ವಾಟ್ ಈಸ್ ದ ಸಸ್ಪೆನ್ಸ್ ಇನ್ ದ ಮೂವಿ ಅಂತ. ಅವ್ರದ್ದು ನೋ ಕಮೆಂಟ್ಸ್ ಅಬೌಟ್ ರಿಷಬ್ಸ್ ಆಕ್ಟಿಂಗ್. ಇಟ್ ವಾಸ್ ಅಲ್ಟಿಮೇಟ್. ಪಾರ್ಟ್ 1 ಅಲ್ಲಿ ಅವ್ರ ಏನ್ ಎನರ್ಜಿ ತೋರಿಸಿದ್ರು, ದಿಸ್ ಇಸ್ 10 times more ಪಾರ್ಟ್ 2 ಅಲ್ಲಿ. ಸೊ ಮೇ ಬಿ ಪಾರ್ಟ್ 3 ಅಲ್ಲಿ ಇನ್ನ 100 times more ಇರ್ತೇನೋ ಗೊತ್ತಿಲ್ಲ. ಬಟ್ ಆಫ್ ಕೋರ್ಸ್ ಇಟ್ ವಾಸ್ ವೆರಿ ನೈಸ್. ಅವ್ರದ್ದು ತುಂಬಾ ಸಸ್ಪೆನ್ಸ್ ಇದೆ ಮೂವಿಯಲ್ಲಿ. Maybe everybody will get carried away by her looks and beauty, but there is one catch. Alone chikkada on suspense ide. I think ade major highlight movie do. So ಎಲ್ಲರೂ ನೋಡಿದ್ರೆ ಗೊತ್ತಾಗುತ್ತೆ what is the highlight of that whole movie ಅಂತ. ಹೌದು, ಮೇ ಬಿ ಪಾರ್ಟ್ 1 ಗಿಂತ ಇದು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಮಾಡಿದೆ. ಮೇ ಬಿ ಪಾರ್ಟ್ 3 ಅಲ್ಲಿ ಅದನ್ನ ಮೀಟ್ ಆಗುತ್ತಾ ಅಂತ we are all excited to watch. Thank you. ಮೂವಿ ತುಂಬ ಚೆನ್ನಾಗಿದೆ. ಕಾಂತಾರ ಪಾರ್ಟ್ 1 ಒನ್ ಆಫ್ ದ ವರ್ಲ್ಡ್ ವೈಡ್ ಬ್ಲಾಕ್ ಬಸ್ಟರ್ ಆಗಿತ್ತು. ಸೊ ಅದಾದಾದ್ಮೇಲೆ ಪಾರ್ಟ್ 2 ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರಿ. ನಾವೆಲ್ಲ ಇಡೀ ಕರ್ನಾಟಕ ಅಂತಾನೆ ಎಲ್ಲ ಪ್ಯಾನ್ ಇಂಡಿಯಾ ಮೂವಿ ಆಗಿರೋದ್ರಿಂದ ವರ್ಲ್ಡ್ ವೈಡ್ ಎಲ್ಲರೂ ತುಂಬ ಜನ ಕಾಯ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಪಾರ್ಟ್ 1ಗಿಂತ ಪಾರ್ಟ್ 2 ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು. ಗುಳಿಗ ಎಂಟ್ರಿ ಆಗಿರ್ಬೋದು ಮತ್ತು ಚಾಮುಂಡೇಶ್ವರಿ ಎಂಟ್ರಿ ಆಗಿರ್ಬೋದು, ಎರಡೂ ತುಂಬ ಚೆನ್ನಾಗಿದೆ. ಗೂಸ್ ಬಂಪ್ಸ್ ಬರೋ ಅಂಥ ಮೂಮೆಂಟ್ಸು ತುಂಬ ಚೆನ್ನಾಗಿದೆ. ರಿಷಬ್ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ರೈಟಿಂಗ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಮೂರು ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡೋ ಅಂಥ ಮೂವಿ. ಫ್ಯಾಮಿಲಿ ಪೂರ್ತಿ ಬಂದು ನೋಡಿ. ನಮ್ಮ ಹಿಂದೂಗಳಲ್ಲಿ ಇಷ್ಟು ದೇವರುಗಳಿದೆ ಅಂತ ತೋರಿಸ್ಕೊಡ್ತಿದ್ದಾರೆ. ನಮಗೆ ಇಷ್ಟೊಂದು ದೇವರುಗಳಿದೆ ಅಂತ ಗೊತ್ತಿರಲಿಲ್ಲ. ಸೊ ತುಂಬ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಬಂದು ನೋಡಿ. ಥ್ಯಾಂಕ್ ಯು. ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ.